ರಾಜ್ಯದ ಜನ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಒಂದೊಂದೇ ರೇಟ್ಗಳನ್ನು ಸರ್ಕಾರ ಹೆಚ್ಚಿಸ್ತಾ ಇದೆ. ಈ ನಡುವೆ ಸರ್ಕಾರ ಗ್ಯಾರಂಟಿಗಳ ಸಂಕಷ್ಟದಿಂದ ಪಾರಾಗಲು ಬಸ್ ದರವನ್ನ ಹೆಚ್ಚಳ ಮಾಡ್ತಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ವರ್ಷಾರಂಭದಲ್ಲೇ ಬಸ್ ದರ ಏರಿಕೆಯ ಶಾಕ್. ಶಕ್ತಿ ಯೋಜನೆ ಸಂಕಷ್ಟದಿಂದ ಪಾರಾಗಲು ದರ ಏರಿಕೆ ಅಸ್ತ್ರ. ಬಸ್ ಟಿಕೆಟ್ ದರ ಏರಿಕೆಗೆ ಹೆಚ್ಚಾಯಿತು ಆಕ್ರೋಶದ ಜ್ವಾಲೆ. ರಾಜ್ಯದಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರಿಗೆ ಬಸ್ ದರ ಹೆಚ್ಚಳಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದೇ ಭಾನುವಾರದಿಂದ ನೂತನ ಬಸ್ ದರ ಜಾರಿಗೆ ಬರಲಿದೆ. ಈ ಮೂಲಕ ವರ್ಷಾರಂಭದಲ್ಲೇ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಬಿದ್ದಂತಾಗಿದೆ. ಬಸ್ ದರ ಹೆಚ್ಚಳಕ್ಕೆ ಜನಸಾಮಾನ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ ರೇಟ್ ಮಾಡ್ಕೊಂಡು ಬಡವರು ಬಗ್ಗರಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಕೆಟ್ಟ ಸರ್ಕಾರ ಇದು. ನಾವು ಕೊಡ್ಲೇಬೇಕು. ಅಲ್ಲಿ ಕೊಡ್ತೀವಿ ಫ್ರೀ ಅಂತಾರೆ, ಇಲ್ಲಿ ನಾವು ಇಲ್ಲಿ ಈ ಕಡೆಯಿಂದ ಕಸ್ಕೋತಾರೆ, ಡಬಲ್ ತಗೋತಾರೆ. ಏನಕ್ಕೆ ಸರ್ ಇದು? ಇದೆಲ್ಲ ನಿಜವಲ್ಲೂ ಬಹಳ ಕಾಂಗ್ರೆಸ್ ಸರ್ಕಾರ ಬಹಳ ದುರಾಡಳಿತ ಸರ್ಕಾರ ಅಂತ ಅನ್ಬೇಕು. ಉಚಿತ ಯೋಜನೆ ಬೇಕಾಗಿಲ್ಲ ಸರ್. ಒಂದು ಹಾಸ್ಪಿಟ್ಲ್ ಮಾಡ್ಲಿ, ಅದನ್ನ ಕಿತ್ತಾಕ್ಲಿ, ಅದನ್ನ ಮಾಡ್ಲಿ, ದುಡ್ಡು ಕೊಟ್ಟು ಓಡಾಡೋಣ ನಾವು. ಸಾರ್ವಜನಿಕರಿಗೆ ಅದು ಬೇಸರನೇ. ಯಾಕಂದರೆ ಒಂದೇ ಸತಿ 15% ಅಂದರೆ ಅವರಿಗೆ ಬಡ ಎಲ್ಲ ಕೂಲಿ ಮಾಡಿ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬಂದು ತುಂಬ ಜನ ಕೂಲಿ ಮಾಡ್ತಾ ಇದ್ದಾರೆ. ಅವರಿಗೆ ಇದು ದೊಡ್ಡ ಹೊಡ್ತಾನೆ. ಏನು ಫ್ರೀ ದರ ಮಾಡಿದ್ದಾರೆ ಅದನ್ನು ಸ್ವಲ್ಪ ಸರಿ ಮಾಡಬೇಕು. ಅವರು ಹಿರಿಯ ನಾಗರಿಕ ಕೊಡ್ಬೋದು, ಸ್ವಲ್ಪ ಅದನ್ನು ಇದು ಮಾಡಿಬಿಟ್ಟು ಇದನ್ನ ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೇದಿತ್ತು ಅಂತ ನನ್ನ ಅಭಿಪ್ರಾಯ. ಶಕ್ತಿ ಯೋಜನೆಯಿಂದ ಮಹಿಳೆಯರು ಓಡಾಡಲು ಫ್ರೀ ಬಸ್ ಕೊಟ್ಟು ಇದೀಗ ಅದರ ಚಾರ್ಜ್ ಅನ್ನ ಪುರುಷರ ಮೇಲೆ ಹೇರ್ತಿದೆ. ಸರ್ಕಾರದ ಕ್ರಮ ಸರಿಯಿಲ್ಲ, ನಮ್ಮ ಸಂಬಳ ಆದಾಯಗಳು ಅಷ್ಟೇ ಇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಬಡವರು ಹೊಟ್ಟೆ ಮೇಲೆ ಹೊಡೆದಂಗೆ ಮೇಡಮ್. ಅದು ಈಗ ದರ ಹೆಚ್ಚಿಗೆ ಮಾಡ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಇವಾಗ ಕರ್ನಾಟಕದ ರಾಜ್ಯ ಸರ್ಕಾರ ಫೇಲ್ ಆಗಿದೆ. ಸೊ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹೇಗಾದರೂ ಮಾಡಿ ಅವರು ಸಂಗ್ರಹ ಮಾಡಬೇಕು ಹೆಚ್ಚಿನ ನಿಧಿನ, ಹಣನ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಜಾಸ್ತಿ ಆಗಿರೋದು ನಮಗೆ ಭಾರಿ ತೊಂದರೆ ಆಗ್ತಾ ಇದೆ. ಓಡಾಡೋದಕ್ಕೂ ಕಷ್ಟ ಇದೆ. ಈ ಬಸ್ಸು ಫ್ರೀ ಹೆಣ್ಮಕ್ಳಿಗೆಲ್ಲ ಕೊಟ್ಟಿದ್ದು ಅದು ಭಾರಿ ಅನ್ಯಾಯ ಆಗಿದೆ. ಆಮೇಲೆ 2000 ಕೊಟ್ಟಿದ್ದು ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಇದು ನಾವು ಸ್ಟ್ರೈಕ್ ಮಾಡಬೇಕು. ಪುರುಷನ ಮೇಲೂ ಹೊರೆ ಆಗ್ತಾ ಇದೆ. ನಾವೆಲ್ಲ ಒಗ್ಗಟ್ಟಾಗಿ ಸ್ಟ್ರೈಕ್ ಮಾಡಿ ಇದನ್ನ ನಿಲ್ಲಿಸಬೇಕು. ಮಾಡಬಾರ್ದು ಸರ್, ಜನಗಳು ಬಹಳ ತೊಂದರೆ ಆಗ್ತದೆ. ಅನಾನುಕೂಲ. ಇದು ಫ್ರೀ ಬಸ್ ಅಂತ ಮಾಡಿ ಎಲ್ಲ ಹೊರಗಿನ ಈಗೆಲ್ಲ ಎಣ್ಣೆ, ಈಗ ಸಾರ್ವಜನಿಕ ಪದಾರ್ಥಗಳಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತೇನು 15% ಮಾಡಿದ್ರೆ ಸರ್ಕಾರಕ್ಕೆ ಇನ್ನೇನು ಹೇಳ್ಬೇಕು ಇವ್ರಿಗೆ, ಅಧಿಕಾರ ನಡೆಸರಿಗೆ. ಹೆಣ್ಮಕ್ಳು ಆಗ್ತಾ ಇದಾರಲ್ಲ ಸರ್. ಈಗ ಸೆಸ್ ಎಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡ್ತಾರೆ ರಾಜ್ಯ ಸರ್ಕಾರ. ಹಿಂಗೆ ಮಾಡಿದ್ರೆ ಉಚಿತ ಒಂದು ಕೈ ಕೊಟ್ಟು ಒಂದು ಕೈ ತೊಗೊಳೋದು. ಫಸ್ಟ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬುದ್ಧಿ ಇದೆಯೇನ್ರಿ ಅವ್ನು? ಸಿದ್ದರಾಮಯ್ಯನ ಬುದ್ಧಿ ಇದೆಯೇನ್ರಿ? ಅವ್ನು ಫ್ರೀ ಕೊಟ್ಟೆ ಅಂತ ಮಾಡ್ಬಿಟ್ಟು ಕಂಡಕ್ಟರ್ ಹೊಟ್ಟೆ ಮೇಲೆ ಎಲ್ಲ ಹೊಡೆದ್ರಲ್ರಿ ಅವರು. ಈಗ ಅವರು ಅರಿಯರ್ಸ್ ಕೊಡದಿದ್ರೆ ಇವರು ನಮ್ಮಗಳ ಮೇಲೆ 15% ಎಕ್ಸ್ಟ್ರಾ ಹಾಕ್ಬಿಟ್ಟು ಅದನ್ನ ಬಾಚ್ಕೊಂಡ್ಬಿಟ್ಟು ಅವ್ರಿಗೆ ಕೊಡೋಣ ಅಂತ. ಅದನ್ನ ಯಾಕೆ ಉಚಿತ ಯಾಕೆ ಕೊಡ್ತಾ ಇದೀರಿ? ವಿಡ್ರಾ ಮಾಡ್ಕೊಳ್ಳಿ. ಈ 15% ಗಂಡಸರ ಮೇಲೆ ಯಾಕೆ ಹಾಕ್ತೀರಿ ನೀವು? ನಮಗೆ ಫ್ರೀ ಕೊಡ್ರಿ, ನಮ್ಮ ಅದ್ ಮಾಡ್ರಿ, ಇದು ಮಾಡ್ರಿ ಅಂತ ಕೇಳಿದ್ರೆ ಯಾರಾದ್ರು? ಒಟ್ನಲ್ಲಿ ಸರ್ಕಾರ 5 ವರ್ಷಗಳಿಂದ ಟಿಕೆಟ್ ದರ ಏರಿಕೆ ಮಾಡಿಲ್ಲ ಅಂತ ಬಸ್ ರೇಟ್ ಹೈಕ್ ಮಾಡ್ತಿದ್ರೆ ಈಗಾಗಲೇ ದರ ಏರಿಕೆಯಿಂದ ಕಂಗೆಟ್ಟಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತಿದ್ದಾರೆ ಜನರು. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.